ನಿಮ್ಮ ಮನೆಗೆ ಯಾರೇ ಒಬ್ಬ ವ್ಯಕ್ತಿಗಳು ಬಂದು ಹೋದ ಮೇಲೆ ಅವರ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಜೀವನವೇ ನರಕ ಆಗ್ತಾ ಇದ್ದರೆ, ಮನೆಯಲ್ಲಿರುವಂತಹ ಸಮಸ್ಯೆಗಳು ದೊಡ್ಡ ಮಟ್ಟದಾಗ್ತಿದ್ರೆ, ಯಾವುದೋ ಒಂದು ಕೆಲಸ ಆಗಬೇಕು ಆಗ್ತಾ ಇರೋ ಸಮಯದಲ್ಲಿ ಅದು ಹಾಳಾಗೋಗುತ್ತೆ, ಅಥವಾ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ, ದುಡ್ಡು ಕಾಸಿನ ಸಮಸ್ಯೆಗಳು ಎದುರಾಗೋದು ಅವರ ಕೆಟ್ಟ ದೃಷ್ಟಿಗಳಿಂದ. ಇದೆಲ್ಲವೂ ನಿವಾರಣೆ ಆಗಬೇಕು ಅನ್ನೋದಾದರೆ ಈ ಒಂದು ಸಣ್ಣ ಪರಿಹಾರ ಮಾಡಬೇಕು. ಅದೇನೆಂದರೆ, ಒಂದು ಕೆಂಪು ಬಟ್ಟೆಗೆ 3 ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಸೇರಿಸಿ ಆ ಕೆಂಪು ಬಟ್ಟೆಯನ್ನು ಮೂಟೆಯ ರೀತಿಯಲ್ಲಿ ಗಂಟು ಹಾಕಿ ಮನೆ ದೇವರ ಫೋಟೋದ ಬಳಿ ಅದನ್ನಿಟ್ಟು ಪೂಜೆ ಮಾಡಬೇಕು. ಕಷ್ಟಗಳು ನಿವಾರಣೆ ಆಗಬೇಕು, ಕೆಟ್ಟ ದೃಷ್ಟಿಗಳು ಪರಿಹಾರ ಆಗಬೇಕು. ಯಾವುದೇ ಮಾಟ ಮಂತ್ರಗಳು ಆಗಿದ್ದರೂ ಮನೆಗೆ ತಗಲಬಾರದು ಅಂತ ಹೇಳಿ ಅದನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಒಳಭೋಗವಾಗಿ ಗಂಟು ಹಾಕಿ ಕಟ್ಟಿ ಹಾಕಬೇಕು. ಪ್ರತಿನಿತ್ಯ ಅದರ ಕೆಳಗೆ ನೀವು ಓಡಾಡುವಾಗ ನಿಮ್ಮೆಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಅದು ಹೀರಿಕೊಂಡು ಸಕಾರಾತ್ಮಕ ಶಕ್ತಿಗಳು ಮನೆಗೆ ಬಿಡುತ್ತದೆ. ಇದರಿಂದ ಮನೆಯಲ್ಲಿರುವಂತಹ ದೃಷ್ಟಿ ದೋಷಗಳು ಬೇಗ ನಿವಾರಣೆ ಆಗುತ್ತದೆ, ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ, ಅನಾರೋಗ್ಯದ ಪರಿಸ್ಥಿತಿಗಳು ಕೂಡ ಸರಿ ಹೋಗುತ್ತದೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳು ಮಂಗಳವಾರ ಅಥವಾ ಶುಕ್ರವಾರ ಇದನ್ನು ಕಳಚಿ ಆ ಕಲ್ಲುಪ್ಪನ್ನು ಹರಿಯುವ ನದಿಗೆ ಬಿಡಬೇಕು. ಹರಿಯುವ ನದಿ ಮನೆ ಹತ್ತಿರ ಇಲ್ಲದಿದ್ದರೂ ಪರವಾಗಿಲ್ಲ, ಒಂದು ಲೋಟದ ನೀರಿಗೆ ಆ ಕಲ್ಲುಪ್ಪನ್ನು ಹಾಕಿ ಕರಗಿಸಿ ಮನೆಯ ಸಿಂಕ್ನಿಂದ ಅದನ್ನು ಬಿಟ್ಟುಬಿಡಿ. ಈ ರೀತಿ ಮಾಡಿದರೆ ಸಾಕು, ಕಷ್ಟಗಳು ನಿವಾರಣೆ ಆಗುತ್ತೆ, ಮನೆಯ ಪರಿಸ್ಥಿತಿಗಳು ಸುಧಾರಿಸುತ್ತದೆ. ಹಾಗೂ ನಿಮ್ಮ ಇತರ ಇನ್ನು ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಆಧ್ಯಾತ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಬೇಕಿದ್ದಲ್ಲಿ ಮತ್ತು ಜಾಹೀರಾತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು.